ಒಂದು ಸುಂದರವಾದ ಸಾಮ್ರಾಜ್ಯ ಕಣ್ಣೆದುರೇ ಮರಳಿನ ಕೆಳಗೆ ಜೀವಂತ ಸಮಾಧಿಯಾಯಿತು. ಹಚ್ಚ ಹಸಿರಿನ ಊರಿಗೆ ಊರೇ ದಿಢೀರಂತ ಮರುಭೂಮಿಯಾಯಿತು. ಇನ್ನೊಂದು ಕಡೆ ನೂರಾರು ವರ್ಷಗಳಿಂದ ಒಂದು ರಾಜಮನೆತನದಲ್ಲಿ ಸರಿಯಾಗಿ ಮಕ್ಕಳೇ ಆಗ್ತಿಲ್ಲ. ಯಾಕೆ ಗೊತ್ತಾ? ಕೇವಲ ಒಂದು ಮಾತು, ಒಂದು ಶಾಪ. ಒಬ್ಬಂಟಿ ಹೆಣ್ಣೊಬ್ಬಳು ನದಿಗೆ ಹಾರಿ ತನ್ನ ಪ್ರಾಣ ಬಿಡುವಾಗ ಹೇಳಿದ ಆ ಕೊನೆಯ ಮಾತು ಇವತ್ತಿಗೂ ಒಂದು ಇಡೀ ಸಾಮ್ರಾಜ್ಯವನ್ನ ಕಾಡ್ತಿದೆ. ಆ ಕರಾಳ ದಿನ ಕಾವೇರಿ ನದಿಯ ದಡದಲ್ಲಿ ಅಸಲಿಗೆ ನಡೆದಿದ್ದೇನು? ವರ್ಷ 1612. ಜಾಗ ಶ್ರೀರಂಗಪಟ್ಟಣ ಮತ್ತು ತಲಕಾಡು. ಅಂದಿನ ಕಾಲದಲ್ಲಿ ತಲಕಾಡು ಎಷ್ಟು ಸುಂದರವಾಗಿತ್ತು ಅಂದ್ರೆ ಅದನ್ನ ದಕ್ಷಿಣದ ಕಾಶಿ ಅಂತ ಕರೀತಿದ್ರು. ಅಲ್ಲಿನ ರಾಜ ತಿರುಮಲ ರಾಜ. ಇವನ ಪತ್ನಿಯೇ ಅಲಮೇಲಮ್ಮ. ಅವರಿಬ್ಬರದು ತುಂಬಾನೇ ಖುಷಿಯ ಜೀವನ. ದೇವರ ಮೇಲೆ ಅಪಾರವಾದ ಭಕ್ತಿ. ಆದರೆ ಆ ಖುಷಿ ಜಾಸ್ತಿ ದಿನ ಉಳಿಲಿಲ್ಲ. ತಿರುಮಲ ರಾಜನಿಗೆ ಇದ್ದಕ್ಕಿದ್ದಂತೆ ಒಂದು ಭಯಾನಕ ಕಾಯಿಲೆ ಶುರುವಾಯಿತು. ಎಷ್ಟೇ ಮೆಡಿಸಿನ್, ಎಷ್ಟೇ ಪೂಜೆ ಹರಕೆ ಮಾಡಿದ್ರೂ ರೋಗ ವಾಸಿಯಾಗಲಿಲ್ಲ. ರಾಜ ದಿನೇ ದಿನೇ ಸೊರಗಿ ಹೋಗ್ತಿದ್ದ. ಕೊನೆಗೆ ತನ್ನ ಗಂಡನ ಪ್ರಾಣ ಉಳಿಸ್ಕೊಳ್ಳೋಕೆ ಅಲಮೇಲಮ್ಮ ತಲಕಾಡಿನ ವೈದ್ಯನಾಥೇಶ್ವರ ಸ್ವಾಮಿಯ ಮೊರೆ ಹೋಗ್ತಾಳೆ. ತನ್ನೆಲ್ಲ ರಾಜವೈಭೋಗ ಬಿಟ್ಟು ಕೇವಲ ಒಬ್ಬ ಸಾಮಾನ್ಯ ಭಕ್ತೆಯಾಗಿ ಪತಿಯೊಡನೆ ತಲಕಾಡಿಗೆ ಬರ್ತಾಳೆ. ಆಗ ಅಲಮೇಲಮ್ಮನ ಹತ್ತಿರ ಒಂದು ದೊಡ್ಡ ಪೆಟ್ಟಿಗೆ ಇತ್ತು. ಆ ಪೆಟ್ಟಿಗೆ ತುಂಬ ಬೆಲೆ ಕಟ್ಟಲಾಗದ, ಕಣ್ಣು ಕುಕ್ಕುವಂತಹ ರತ್ನ, ವಜ್ರ ಮತ್ತು ಚಿನ್ನದ ಒಡವೆಗಳು. ಇವೆಲ್ಲ ಶ್ರೀರಂಗನಾಥ ಸ್ವಾಮಿಗೆ ಸೇರಿದ್ದ ಮಂಗಳವಾರದ ಪೂಜೆಗೆ ಬಳಸ್ತಾ ಇದ್ದ ದಿವ್ಯ ಒಡವೆಗಳು. ಆದರೆ ಅವತ್ತು ಅವಳ ಹತ್ತಿರ ಇದ್ದ ಆ ಪೆಟ್ಟಿಗೆಯೇ ಅವಳ ಪಾಲಿಗೆ ಯಮಪಾಶ ಆಗತ್ತೆ ಅಂತ ಆ ತಾಯಿಗೆ ಗೊತ್ತಿರಲಿಲ್ಲ. ಒಂದ್ ಕಡೆ ತಿರುಮಲ ರಾಜ ಹಾಸಿಗೆ ಹಿಡಿದಿದ್ದ. ಅದೇ ಟೈಮ್ಗೆ ಮೈಸೂರಿನ ಒಡೆಯರ್ ರಾಜರು ಶ್ರೀರಂಗಪಟ್ಟಣದ ಮೇಲೆ ಹಿಡಿತ ಸಾಧಿಸಿದ್ರು. ಅಷ್ಟೇ ಅಲ್ಲ, ಒಡೆಯರ್ ರಾಜರಿಗೆ ಅಲಮೇಲಮ್ಮನ ಹತ್ರ ಇದ್ದ ಆ ಅಪಾರವಾದ ಚಿನ್ನಾಭರಣಗಳ ಬಗ್ಗೆ ಮಾಹಿತಿ ಸಿಕ್ತು. ರಾಜಭಟರು ಅಲಮೇಲಮ್ಮನಿಗೆ ಒಂದು ಮೆಸೇಜ್ ಕಳಿಸ್ತಾರೆ, ಆ ಒಡವೆಗಳನ್ನು ನಮಗೆ ಒಪ್ಪಿಸ್ಬಿಡಿ ಅಂತ. ಆದರೆ ಅಲಮೇಲಮ್ಮ ಅದಕ್ಕೆ ಒಪ್ಪಲಿಲ್ಲ. ಇದು ದೇವರಿಗೆ ಸೇರಿದ ಒಡವೆ, ಇದನ್ನ ಯಾರಿಗೂ ಕೊಡಲ್ಲ ಅಂತ ಖಡಕ್ಕಾಗಿ ಹೇಳಿದ್ಲು. ಆ ಒಂದು ನಿರ್ಧಾರ ಇಡೀ ಚರಿತ್ರೆಯನ್ನೇ ಬದಲಾಯಿಸ್ಬಿಡ್ತು. ಅಲಮೇಲಮ್ಮ ಮಾತು ಕೇಳಲಿಲ್ಲ ಅಂತ ಮೈಸೂರು ಸೈನ್ಯ ತಲಕಾಡಿನ ಕಡೆ ಮಾರ್ಚ್ ಮಾಡಕ್ ಶುರು ಮಾಡ್ತು. ಟಾರ್ಗೆಟ್ ಅಲಮೇಲಮ್ಮ ಮತ್ತು ಆ ಒಡವೆಗಳ ಪೆಟ್ಟಿಗೆ. ಒಂದ್ ಕಡೆ ಗಂಡ ಸಾವು ಬದುಕಿನ ಮಧ್ಯ ಹೋರಾಡ್ತಿದ್ದಾನೆ, ಇನ್ನೊಂದ್ ಕಡೆ ಇಡೀ ಸೈನ್ಯ ಅವಳನ್ನೇ ಹುಡುಕೊಂಡು ಬರ್ತಿದೆ. ಒಬ್ಬಂಟಿ ಹೆಣ್ಣು ಎಲ್ಲಿಗೆ ಹೋಗ್ತಾಳೆ, ಏನ್ ಮಾಡ್ತಾಳೆ? ಅಲಮೇಲಮ್ಮ ಪೆಟ್ಟಿಗೆಯನ್ನ ಅಪ್ಕೊಂಡು ಪ್ರಾಣ ಉಳಿಸ್ಕೊಳಕ್ ಓಡ್ತಾಳೆ. ದಾರಿ ಕಾಣದೆ, ದಿಕ್ಕು ತೋಚದೆ ಕಾವೇರಿ ನದಿಯ ದಡಕ್ಕೆ ಬರ್ತಾಳೆ. ಆ ಜಾಗದ ಹೆಸರು ಮಾಲಂಗಿ. ನದಿ ಪ್ರವಾಹದ ಮಟ್ಟಕ್ಕೆ ತುಂಬಿ ಹರಿತಿದೆ. ಮುಂದೆ ನೀರು, ಹಿಂದೆ ತಿರುಗಿ ನೋಡಿದ್ರೆ ಕತ್ತಿ ಹಿಡಿದ ರಾಜಭಟರು ಅವನ್ನ ಸಂಪೂರ್ಣವಾಗಿ ಸುತ್ತುವರೆದಿದ್ದಾರೆ. ದೇರ್ ವಾಸ್ ಅಬ್ಸಲ್ಯೂಟ್ಲಿ ನೋ ಎಸ್ಕೇಪ್. ರಾಜಭಟರು ಹತ್ರ ಬರ್ತಿದ್ದಂಗೆ ಅಲಮೇಲಮ್ಮನಿಗೆ ಒಂದು ವಿಷಯ ಕ್ಲಿಯರ್ ಆಯಿತು. ತಾನು ಇವರ ಕೈಯಿಂದ ಬದುಕಿ ಉಳಿಯಲ್ಲ. ಹಾಗೆ ತನ್ನ ಹತ್ರ ಇರೋ ಒಡವೆಗಳು ಈ ದುರಾಸೆಯ ಜನರ ಕೈ ಸೇರಬಾರದು. ಆ ಕ್ಷಣದಲ್ಲಿ ಅವಳ ಕಣ್ಣಲ್ಲಿ ಭಯ ಇರಲಿಲ್ಲ. ಇದ್ದಿದ್ದು ಕೇವಲ ಸೇಡು, ರಕ್ತ ಕುದಿಯುವಂತಹ ಆಕ್ರೋಶ. ಆ ದಟ್ಟವಾದ ಮೌನದಲ್ಲಿ, ನದಿಯ ಅಬ್ಬರದ ಮಧ್ಯೆ ಅಲಮೇಲಮ್ಮ ಆ ಒಡವೆ ಪೆಟ್ಟಿಗೆಯೊಂದಿಗೆ ಕಾವೇರಿ ನದಿಗೆ ಹಾರೋಕೆ ರೆಡಿಯಾದ್ಲು. ಹಾರುವ ಮುನ್ನ ದೇವರಿಗೆ ಸೇರಿದ ವಸ್ತುವಿಗಾಗಿ ತನ್ನನ್ನ ಸಾಯಿಸ್ತಿರೋರಿಗೆ ಕರುಳೆ ನಡುಗುವಂತಹ ಒಂದು ಭಯಾನಕ ಶಾಪ ಕೊಡ್ತಾಳೆ. ಆ ಶಾಪದ ಮಾತುಗಳು ಇವತ್ತಿಗೂ ಕರುನಾಡಿನ ಪ್ರತಿಯೊಬ್ಬರಿಗೂ ಗೊತ್ತು. ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ದೊರೆಗಳಿಗೆ ಮಕ್ಕಳಾಗದಿರಲಿ. ಇದು ಬರೀ ಮಾತಾಗಿರಲಿಲ್ಲ, ಒಬ್ಬ ಅಸಹಾಯಕ ಹೆಣ್ಣಿನ ಹೊಟ್ಟೆಯುರಿಯ ಕೂಗಾಗಿತ್ತು. ಈ ಮಾತು ಹೇಳಿದ ತಕ್ಷಣ ಅವಳು ಕಾವೇರಿ ನದಿಯ ಆಳಕ್ಕೆ ಹಾರಿ ಪ್ರಾಣ ಬಿಡ್ತಾಳೆ. ಆ ದೇವರ ಪೆಟ್ಟಿಗೆ ಕೂಡ ನದಿಯ ಪಾಲಾಯಿತು. ಇದನ್ನ ಕೇಳಿದ್ರೆ ಯಾರಿಗಾದ್ರೂ ಇದೊಂದು ಹಳೆ ಕಥೆ ಅನ್ನಿಸ್ಬಹುದು. ಆದರೆ ದಿಸ್ ಇಸ್ ರಿಯಾಲಿಟಿ. ಇವತ್ತಿಗೂ ತಲಕಾಡು ಸಂಪೂರ್ಣವಾಗಿ ಮರಳಿನಿಂದ ಮುಚ್ಚಿ ಹೋಗಿದೆ. ಒಂದು ಕಾಲದ ಭವ್ಯ ನಗರ
ಇವತ್ತು ಮರುಭೂಮಿಯಾಗಿದೆ. ಮಾಲಂಗಿಯಲ್ಲಿ ನದಿ ಇವತ್ತಿಗೂ ಡೇಂಜರಸ್ ಸುಳಿಗಳನ್ನು ಹೊಂದಿದೆ. ಅಲ್ಲಿ ಈಜೋಕ್ ಹೋದವರು ವಾಪಸ್ ಬಂದಿಲ್ಲ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಮೈಸೂರು ಒಡೆಯರ್ ಮನೆತನದಲ್ಲಿ ಕಳೆದ 400 ವರ್ಷಗಳಿಂದ ನೇರವಾದ ಸಂತಾನವಿಲ್ಲದೆ ದತ್ತು ಮಕ್ಕಳ ಮೂಲಕವೇ ರಾಜವಂಶ ಮುಂದುವರಿತಿದೆ. ಒಂದು ಶಾಪ ಇಷ್ಟೊಂದು ಪವರ್ಫುಲ್ ಆಗಿ ಕೆಲಸ ಮಾಡುತ್ತಾ? ಸೈನ್ಸ್ ಏನೇ ಹೇಳಲಿ, ಆದರೆ ಕಣ್ಣೆದುರಿಗೆ ಕಾಣ್ತಿರೋ ಈ 3 ಸತ್ಯಗಳನ್ನ ಯಾರೂ ಸುಳ್ಳು ಮಾಡಕ್ಕೆ ಸಾಧ್ಯನೇ ಇಲ್ಲ. ಅಲಮೇಲಮ್ಮನ ಆ ಕಣ್ಣೀರು, ಆ ಆಕ್ರೋಶ ಇವತ್ತಿಗೂ ತಲಕಾಡಿನ ಮರಳಿನ ಕಣ ಕಣದಲ್ಲೂ ಜೀವಂತವಾಗಿದೆ. ಸ್ನೇಹಿತರೆ, ಈ ಘಟನೆ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಶಾಪ ಅನ್ನೋದು ನಿಜಾನಾ ಅಥವಾ ಕಾಕತಾಳೀಯನಾ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮರೆಯದೆ ವಿಸ್ಮಯ ಜಗತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ ಇನ್ನೊಂದು ಮೈನವಿರೇಳಿಸೋ ರಿಯಲ್ ಸ್ಟೋರಿಯೊಂದಿಗೆ. ಜೈ ಹಿಂದ್, ಜೈ ಕರ್ನಾಟಕ.